ಅದು ಹೇಗೆ ನಿನ್ನ ಮೈಲಿ ಜ್ವಾಲಾಮುಖಿ ಹೋಗ್ತೋ ನಮಗೂ ಗೊತ್ತಾಗ್ಲಿಲ್ಲ, ನಿನಗೂ ಗೊತ್ತಾಗ್ಲಿಲ್ಲ. ಇದ್ದಕ್ಕಿದ್ದಾಗೆ ನಿನ್ನ ಮೈಯೆಲ್ಲ ಬೆಂಕಿಯಾಗಿ ಸುಡೋದಕ್ಕೆ ಶುರುವಾಯಿತು. ಶುರುವಾಯಿತು ನೋಡು, ನೀನು ನಮಗೂ ಬಂಗಾರಿಗೂ ಹಿರಣ್ಮಯಿಗೂ ಕಾಟ ಕೊಡೋದಕ್ಕೆ. ಅಯ್ಯಯ್ಯೋ, ಏನೇನು ಕಾಟ ಕೊಟ್ಟೆ ನಾನು ನಿಮಗೆಲ್ಲ? ಅಜ್ಜಿ ಬಿಡು, ಈಗೆಲ್ಲ ಸರಿ ಹೋಯ್ತಲ್ಲ. ಪಾಪ ಮತ್ತೆ ರಶ್ಮಿ ಅಮ್ಮನ ಯಾಕೆ ಗೋಡ್ ಹಿಡ್ಕೊಂತಿದ್ಯಾ? ಹಾಗಲ್ಲ ಕಣೆ ಕಂದ, ನಾನು ಹೇಳ್ತಿರೋದು ಅವಳಿಗೆ ನೋವಾಗ್ಲಿ ಅಂತಲ್ಲ. ಇಲ್ಲೇನಾಯ್ತು ಏನು ಕತೆ ಅಂತ ಅವಳಿಗೂ ಗೊತ್ತಾದ್ರೆ ಮುಂದೆ ಬರುವಂಥ ಅಪಾಯಗಳಿಗೆ ಜಾಗೃತಳಾಗಿರ್ಲಿ ಅಂತ ನಾನು ಹೇಳ್ತಿದ್ದೀನಿ. ಇಲ್ಲ, ನನಗೆಲ್ಲ ಗೊತ್ತಾಗಬೇಕು. ಅಜ್ಜಿ ನೀವು ಹೇಳಿ, ನಾನು ಏನೇನು ಕಷ್ಟ ಕೊಟ್ಟೆ ನಿಮಗೆಲ್ಲ? ನನ್ನಿಂದ ಏನೇನು ತೊಂದರೆ ಆಯಿತು ನಿಮಗೆಲ್ಲ? ನನಗೆ ಬಂಗಾರಿಗಿಂತ ನೀನು ಹಿರಣ್ಮಯಿನ ಕಾಡಿದ್ದೇ ಹೆಚ್ಚು. ಅವಳು ಚಿಕ್ಕ ಮಗು ಅಂತ ನೋಡಿದೆ, ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀರು ತುಂಬೋದು ಎಲ್ಲ ಕೆಲಸನೂ ಮಾಡಿಸ್ದೆ. ಅವಳಿಗೆ ಸರಿಯಾಗಿ ಓದ್ಕೊಳಕ್ಕಾಗ್ದಿರೋ ಹಾಗೆ ತುಂಬ ತೊಂದರೆ ಕೊಟ್ಟೆ. ಪಾಪ ಈ ಮಗುಗೆ ಆಟ ಆಡೋದಕ್ಕೂ ಬಿಡ್ತಿರ್ಲಿಲ್ಲ ನೀನು. ಅಮ್ಮನವ್ರನ್ನಂತೂ ನೋಡ್ಲೇ ಕೂಡುದು ಅಂತ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದೆ ನೀನು. ಅಯ್ಯಯ್ಯೋ, ನನ್ನ ಮುದ್ದು ಮಗಳಿಗೆ ನಾನು ಇಷ್ಟೆಲ್ಲ ಕಷ್ಟ ಕೊಟ್ಬಿಟ್ನ? ಅಮ್ಮ ತ್ರಿಪುರ ಸುಂದರಿ, ಯಾಕಿಂತ ಕೆಟ್ಟ ಬುದ್ಧಿ ಇಟ್ಟೆ ನನ್ನ ಮನಸ್ಸಲ್ಲಿ? ರಶ್ಮಿ, ಅದೆಲ್ಲ ನೀನ್ ಮಾಡಿದ್ದಲ್ಲ. ನಿನ್ ಮೈ ಹೋಗಿತ್ತಲ್ಲ ಜ್ವಾಲಾಮುಖಿ ರಾಕ್ಷಸಿ, ಅವಳು ಮಾಡಿದ್ದು ಇದೆಲ್ಲ. ಆದ್ರೂ ಇದಕ್ಕೆಲ್ಲ ನಾನೇ ಕಾರಣ ತಾನೆ, ನಂದೇ ತಪ್ಪು. ಆದರೆ ಅಮ್ಮನವರು ಕರುಣೆ ತೋರಿಸಿದ್ರು ಕಣೆ ರಶ್ಮಿ. ಇದೆಲ್ಲ ದೇಶಿಕರಿಗೆ ಗೊತ್ತಾಗಿ ನಮ್ಮ ಬಂಗಾರಿನ ಅಗ್ನಿಲಿಂಗನ ತರಿಸೋದಕ್ಕೆ ಬೇರೆ ಊರಿಗೆ ಕಳಿಸಿದ್ರು. ಆ ಅಗ್ನಿಲಿಂಗ ನಮ್ಮ ಹಿರಣ್ಮಯಿ ಕೈಗೆ ಬಂದ್ಮೇಲೆ ಆ ಜ್ವಾಲಾಮುಖಿ ಸುಟ್ಟೋದ್ಲು. ಈಗಂತೂ ಎಲ್ಲ ಸರಿ ಹೋಯ್ತು. ನನ್ನ ರಶ್ಮಿ ಅಮ್ಮ ನಂಗೆ ಸಿಕ್ಬಿಟ್ಟು, ನನಗಿನ್ನೇನು ಭಯ ಇಲ್ಲ. ಅಮ್ಮ ಸಾಕಮ್ಮ, ಇಷ್ಟು ದಿವಸ ಅನುಭವಿಸಿದ್ದು ನೋಡು. ಎಲ್ಲರೂ ಹೊಟ್ಟೆ ಹಸ್ಕೊಂಡಿದ್ದೀವಿ. ಮನೇಲಿ ದೋಸೆ ಇಟ್ಟಿದೆ, ನೀನು ಹೋಗಿ ದೋಸೆ ಹಾಕು, ನಾನು ಹೋಗಿ ಚಟ್ನಿ ರುಬ್ಕೊಂಡ್ಬಂದ್ಬಿಡ್ತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಬಂಗಾರಿಯವರೇ. ಇನ್ಮೇಲೆ ಇಂಥದ್ದಾಗದೇ ಇರೋ ಹಾಗೆ ನಾನು ನೋಡ್ಕೊತೀನಿ. ಅಮ್ಮನವ್ರ ಮೇಲೆ ಆಣೆ. ನಾವು ಅದನ್ನೆಲ್ಲ ಆವಾಗಲೇ ಮರ್ತಾಯ್ತು. ಹಾಂ, ನಿಮ್ಮ ಕೈಯಿಂದ ದೋಸೆ ತಿನ್ನಬೇಕು ಅಂತ ತುಂಬ ದಿನದಿಂದ ಕಾಯ್ತಿದ್ದೀವಿ. ದೋಸೆ ಮಾಡಿಕೊಡಿ. ಹೌದು ರಶ್ಮಿ ಅಮ್ಮ, ನಂಗೂ ತುಂಬಾ ಹೊಟ್ಟೆ ಹಸಿತಿದೆ. ನಂಗೂ ಬಿಸಿ ಬಿಸಿ ದೋಸೆ ಮಾಡ್ಕೊಡಿ. ಆಯ್ತು ಮುದ್ದು ಕಂದ, ಈಗಲೇ ಮಾಡ್ತೀನಿ. ಅವಳು ಚಿಕ್ಕ ಮಗು ಅಂತ ನೋಡಿದೆ, ಮನೆ ಕಸ ಗುಡಿಸೋದು, ಪಾತ್ರೆ ತೊಳೆಯೋದು, ನೀರು ತುಂಬೋದು ಎಲ್ಲ ಕೆಲಸನೂ ಮಾಡಿಸ್ದೆ. ಅವಳಿಗೆ ಸರಿಯಾಗಿ ಓದ್ಕೊಳಕ್ಕಾಗ್ದಿರೋ ಹಾಗೆ ತುಂಬ ತೊಂದರೆ ಕೊಟ್ಟೆ. ಅಮ್ಮನವ್ರನ್ನಂತೂ ನೋಡ್ಲೇ ಕೂಡುದು ಅಂತ ಕಟ್ಟಪ್ಪಣೆ ಮಾಡಿಬಿಟ್ಟಿದ್ದೆ ನೀನು. ಇಲ್ಲ, ನಾನು ತಪ್ಪು ಮಾಡಿಬಿಟ್ಟೆ. ಅಷ್ಟು ಚಿಕ್ಕ ಮಗುಗೆ ನಾನು ಎಷ್ಟೆಲ್ಲ ಕಷ್ಟ ಕೊಟ್ಬಿಟ್ಟೆ. ಇಲ್ಲ, ನನ್ನ ಒಳಗಿನ ಯಾರೇ ಮಾಡಿರಲಿ ಅದು ನಾನು ಮಾಡ್ದ ಹಾಗೆ ಅಲ್ವಾ?
ಹಿರಣ್ಮಯಿ ನನ್ನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾಳು. ನಾನು ಎಷ್ಟು ಅವಳನ್ನು ಪ್ರೀತಿಸ್ತಿದ್ದೀನಿ. ನನ್ನ ಮಗಳಿಗೆ ನಾನೇ ಚಿತ್ರಹಿಂಸೆ ಕೊಟ್ಬಿಟ್ಟೆ. ಎಂಥ ಪಾಪಿ ನಾನು. ನನ್ನ ತಪ್ಪಿಗೆ ಶಿಕ್ಷೆ ಆಗಲೇಬೇಕು. ಕೂತಿದ್ಯಾ? ಏನಾಯ್ತು? ಏನ್ ಬೇಕಾಗಿತ್ತು ನಿನ್ಗೆ? ಅಯ್ಯೋ ದೇವ್ರಿ, ಅಯ್ಯೋ ಇದೇನೇ ನಿನ್ಗೆ ಬುದ್ಧಿದ್ಯಾ? ಹಂಚಿನ ಮೇಲೆ ಕೈ ಇರಿಸಿದ್ಯಲೇ, ಬಾ ಎಲ್ಲ ಕೈಯೆಲ್ಲ ಸುಟ್ಟೋಯ್ತಲ್ಲೇ ನಿನ್ಗೆ. ತಲೆ ಎಲ್ಲಿಟ್ಕೊಂಡಿರ್ತೀಯ? ಏನ್ ಕತೆನೋ ನೋಡಿಲಿ, ಕೈಯೆಲ್ಲ ಸುಟ್ಕೊಂಡು ಬಾರೆಯಲ್ಲಿ. ಅಯ್ಯೋ ದೇವ್ರಿ, ಏನ್ ಮಾಡ್ಕೊಂಡಿದ್ಯಾ ನೋಡು. ಅಲ್ವೇ ದೋಸೆ ಹುಯ್ಯಿ ಅಂತ ಹೇಳಿದ್ರೆ ಕೈ ತಗೊಂಡು ಹಂಚಿನ ಮೇಲೆ ಇಟ್ಟು ಕೈಯೆಲ್ಲ ಸುಟ್ಕೊಂಡಿದ್ಯಲೇ. ಏನು ಬೇಕು ಅಂತ ಹೀಗೆ ಮಾಡ್ತೀಯ ಏನೋ ಒಂದು ಗೊತ್ತಾಗ್ತಿಲ್ಲ. ಯಾಕೆ ಹೀಗೆ ಮಾಡ್ಕೊಂಡೆ ನೀನು? ಅಯ್ಯೋ, ಇದಕ್ಕಿಂತ ಪ್ರಾಯಶ್ಚಿತ್ತ ನಂಗೆ ಬೇರೆ ಏನು ಹೊಳಿಲಿಲ್ಲ ಅಜ್ಜಿ. ಏನಜ್ಜಿ ಅದು? ಪ್ರಾಯಶ್ಚಿತ್ತ ಗೀಶ್ಚಿತ ಅನ್ಕೊಂಡು ಮಾತಾಡ್ಕೊಂಡು ಇಲ್ಲಿ ನೋಡು, ಕೈ ತಗೊಂಡು ಹಂಚಿನ ಮೇಲೆ ಇಟ್ಬಿಟ್ಟು ಕೈಯೆಲ್ಲ ಸುಟ್ಟು ಹೋಗಿದೆ ಕಣೋ. ಯಾಕೆ ರಶ್ಮಿ ಅವರ ಹೀಗೆ ಮಾಡ್ಕೊಂಡ್ರಿ? ನಾನು ಹಿರಣ್ಮಯಿ ಕೊಟ್ಟ ಹಿಂಸೆಗೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕಿತ್ತಲ್ವ. ಅವಳು ಅನುಭವಿಸಿದ ಹಿಂಸೆನ ನಾನು ಅನುಭವಿಸ್ಬೇಕಿತ್ತು. ಇದು ಮೊದಲನೇದು. ಇನ್ನೂ ನಾನು ನನ್ನ ದೇಹನ ಸರಿಯಾಗಿ ದಂಡಿಸ್ಕೋಬೇಕು. ಬುದ್ಧಿ ಇರೋರು ಮಾಡೋಂಥ ಕೆಲಸನೇ ಇದು. ನಾವೆಲ್ಲ ಹೇಳ್ತಿಲ್ವಾ ನಿನ್ನಿಂದ ಅಲ್ಲ ಇದು ತಪ್ಪಾಗಿದ್ದು ಅಂತ. ನಿನಗೆ ನೀನೇ ಹಿಂಸೆ ಕೊಟ್ಕೊಂಡ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಅಷ್ಟೆಲ್ಲ ಹಿಂಸೆ ಪಟ್ಟಿರೋ ಹಿರಣ್ಮಯಿನೇ ಮನ್ಸಿಗೆ ಹಚ್ಕೊಂಡಿಲ್ಲ. ನೀನು ಯಾಕೆ ಏನೇನೋ ಮಾಡ್ಕೊಂಡು ನಮ್ಗಳ ಮನ್ಸಿಗೆ ನೋವು ಕೊಡ್ತೀಯಾ? ನೋಡು, ನೀ ಹೀಗೆಲ್ಲ ಮಾಡ್ಕೊಂಡ್ರೆ ಕೈ ಸರಿ ಹೋಗೋದು ಹೇಗೆ? ಅಜ್ಜಿ, ಇದಕ್ಕೇನಾದರೂ ಹಚ್ಚಿ. ಬಂಗಾರಿ, ಕೊಬ್ಬರಿ ಎಣ್ಣೆ ತಂದು ಹಚ್ಚಿದ್ರೆ ಸ್ವಲ್ಪ ನೋವು ಶಮನ ಆಗುತ್ತೆ. ಆಮೇಲೆ ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ನನ್ನನ್ನು ದಯವಿಟ್ಟು ಕ್ಷಮಿಸ್ಬೇಡಿ ಬಂಗಾರಿ ಅವರೇ. ನಿಮಗೆ ನೋವು ಕೊಡಬೇಕು ಅಂತ ನಾನು ಹೀಗೆ ಮಾಡ್ಕೊಳ್ಳಿಲ್ಲ. ನನ್ನ ಮುದ್ದು ಕಂದ ಹಿರಣ್ಮಯಿ ಎಷ್ಟು ನೋವು ಅನುಭವಿಸಿತ್ತು ಅನ್ನೋದು ನನಗೆ ಗೊತ್ತಾಗಬೇಕಿತ್ತು. ಅದಕ್ಕೆ ಹೀಗೆ ಮಾಡಿಕೊಂಡೆ. ಏನ್ ರಶ್ಮಿ ಅಮ್ಮ, ಏನಾಯ್ತು? ಮಗಳೇ, ನಿಂಗೆ ಹಿಂಸೆ ಕೊಟ್ಟೆ ಅಂತ ಅವಳಿಗವಳೆ ದೋಸೆ ಹಂಚಿನ ಮೇಲೆ ಕೈ ಇಟ್ಕೊಂಡು ಶಿಕ್ಷೆ ಕೊಟ್ಕೊಂಡಿದ್ದಾಳೆ. ತಪ್ಪಲ್ವಾ ರಶ್ಮಿ ಅಮ್ಮ ನೀವು ಹೀಗೆಲ್ಲ ಮಾಡೋದು? ನೀವೇನು ನನಗೆ ಬೇಕು ಅಂತಾನೆ ತೊಂದರೆ ಕೊಡಲಿಲ್ಲ ಅಲ್ವಾ? ನೀವು ಮಾಡಿಲ್ದೇ ಇರೋ ತಪ್ಪಿಗೆ ನೀವು ಯಾಕೆ ಶಿಕ್ಷೆ ಅನುಭವಿಸ್ಬೇಕು? ಏ ಬಾರೆ ಈ ಕಡೆ. ಏನು ಹೇಳೋದು ನಿನಗೆ? ಇದೆಲ್ಲ ಆಗಿದ್ದು ನಿನ್ನಿಂದ ಅಲ್ಲ ಅಂತ ಹೇಳಿದ್ರು ಕೂಡ ಹೋಗೋ ಕೈ ಸುಟ್ಕೊಂಡಿದ್ಯಲ್ಲ. ಏನು ಹೇಳಬೇಕು ನಿನಗೆ? ಅಜ್ಜಿ, ಮತ್ತೆ ಮತ್ತೆ ಅದೇ ವಿಷಯನ ಹೇಳ್ಬೇಡ. ರಶ್ಮಿ ಅಮ್ಮ, ನಿಮಗೇನೂ ಆಗಲ್ಲ. ನನ್ನ ಜೊತೆ ಬನ್ನಿ ಬನ್ನಿ. ರಶ್ಮಿ ಅಮ್ಮ, ನಮ್ಮ ಕಷ್ಟಗಳನ್ನೆಲ್ಲ ನಿವಾರಿಸೋದು ಅಮ್ಮನವ್ರು ತಾನೆ. ನೀವು ಮಾಡಿಲ್ಲದೆ ಇರೋ ತಪ್ಪಿಗೆ ಈ ಥರ ಶಿಕ್ಷೆ ಕೊಟ್ಕೊಂಡ್ರೆ ಅಮ್ಮನವ್ರು ಒಪ್ಪೋದಿಲ್ಲ. ಲೇ ಹಿರಣ್ಮಯಿ, ನೀನು ಅಮ್ಮನವ್ರ ಧ್ಯಾನ ಪೂಜೆ ಎಲ್ಲ ಆಮೇಲೆ ಮಾಡಿವಂತೆ. ಮೊದಲು ಇವಳು ನಾವು ವೈದ್ಯರ ಹತ್ರ ಕರ್ಕೊಂಡು ಹೋಗೋಣ. ಇಲ್ಲಾಂದರೆ ಸುಟ್ಟೋಗಿರೋ ಗಾಯ ಬೇಗ ವಾಸಿ ಆಗಲ್ಲ. ಅಜ್ಜಿ, ನಿಂಗೆ ಕಷ್ಟ ಬರಲಿ ಸುಖ ಬರಲಿ, ಈ ಅಮ್ಮನವ್ರ ಮುಂದೆ ಎಲ್ಲ ನೀನು ಎಲ್ಲ ಹೇಳ್ಕೊಳ್ತಾ ಇದ್ದಿದ್ದು. ಆಗ ಎಲ್ಲ ನಿವಾರಿಸಿ ನೆಮ್ಮದಿ ಕೊಡ್ತಾ ಇದ್ದಿದ್ದು
ಈ ಮಹಾತಾಯಿನೇ ಅಲ್ವಾ? ಈಗ ನಮ್ಮ ಪ್ರಯತ್ನ ನಾವು ಮಾಡೋಣ. ಸರಿ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ವೈದ್ಯ ಹತ್ರ ಹೋಗೋಣ. ಲೇ ಹಿರಣ್ಮಯಿ, ಅಜ್ಜಿಗೆ ತಿರುಮಂತ್ರ ಹಾಕ್ತೀಯಾ? ಎಷ್ಟೇ ಆಗಲಿ ನೀನು ಅಮ್ಮನವ್ರ ಮಗಳು. ನೀನು ಹೇಳ್ದಂಗೆ ನಾವು ಕೇಳಲಿಲ್ಲ ಅಂದರೆ ಆಮೇಲೆ ಅಮ್ಮನವ್ರು ಕೋಪ ಮಾಡ್ಕೋತಾರೆ. ಅದೇನು ಮಾಡ್ತೀಯೋ ಮಾಡು, ನಾನು ನೋಡ್ತೀನಿ. ರಶ್ಮಿ ಅಮ್ಮ, ನಿಮ್ಮ ಕೈ ಕೊಡಿ. ರಶ್ಮಿ ಅಮ್ಮ, ನಿಮ್ಮ ಕೈ ಎಲ್ಲ ವಾಸಿ ಆಗತ್ತೆ, ಏನೂ ಚಿಂತೆ ಮಾಡಬೇಡಿ. ನಾನಲ್ಲ ಕಣೆ ನಿಮ್ಮಮ್ಮ, ನೀನೇ ನನ್ನ ತಾಯಿ, ನನ್ನಮ್ಮ. ನಿನಗೆ ಎಷ್ಟು ಅಕ್ರೆ ನನ್ನ ಮೇಲೆ. ನಿನ್ನಂಥ ಮಗುಗೆ ನಾನು ಅಷ್ಟು ಕಷ್ಟ ಕೊಟ್ಬಿಟ್ನಲ್ಲ. ರಶ್ಮಿ ಅಮ್ಮ, ಇನ್ನೂ ನೀವು ಅದೇ ಚಿಂತೆನಲ್ಲಿ ಇರ್ಬಿಡಿ. ಮೊದಲು ಅದನ್ನ ಮನಸ್ಸಿಂದ ಆಚೆ ತೆಗೆದಾಕಿ. ನಾವೆಲ್ಲರೂ ಅದನ್ನ ಮರ್ತ್ಬಿಟ್ಟಿದ್ದೀವಿ. ನೀವೇ ಇನ್ನೂ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ಕೊರಗ್ತಾ ಇದ್ದೀರಲ್ಲ. ನೀವು ಇನ್ನೂ ಹೀಗೆ ಮಾತಾಡ್ತಾ ಇದ್ರೆ ನಮ್ಮೆಲ್ಲರಿಗೂ ಬೇಜಾರಾಗುತ್ತೆ. ಅಮ್ಮ ಮಹಾತಾಯಿ ಚಿಪ್ಪಸುಂದ್ರಿ, ರಶ್ಮಿ ಅಮ್ಮ ನನಗೆ ಹಿಂಸೆ ಕೊಟ್ಟರು ಅಂತ ತನಗೆ ತಾನೇ ಅವ್ರು ಸುಟ್ಕೊಂಡಿದ್ದಾರೆ. ಅವರಿಗೆ ಹೀಗೆಲ್ಲ ಆದರೆ ನನ್ನ ಮನಸ್ಸಿಗೆ ನೋವಾಗತ್ತೆ. ನಮ್ಮನ್ನ ಕಾಡಿ ಜ್ವಾಲಾಮುಖಿಗೆ ನೀನು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ಯಾ. ಹಾಗೆ ನಾನು ರಶ್ಮಿ ಅಮ್ಮನೂ ಕಾಪಾಡಬೇಕಾಗಿದ್ದು ನಿನ್ನ ಕರ್ತವ್ಯ ಅಲ್ವಾ? ಹಿರಣ್ಮಯಿ, ನನ್ನ ಕೈ ನೋವೆಲ್ಲ ಹೊರಟೋಯ್ತು, ಎಲ್ಲ ಹೊರಟೋಯ್ತು. ನನ್ನ
ನನ್ನ ಗಾಯ ನೋವು ಎಲ್ಲ ಹೋಗಿದೆ. ಅದೇನು ಮೋಡಿ ಮಾಡಿದೆ ನೀನು? ಹಿರಣ್ಮಯಿ, ನೀನು ಹೇಳ್ದಂಗೆ ಕೈ ಗಾಯನೆಲ್ಲ ಅಮ್ಮನವ್ರು ವಾಸಿ ಮಾಡಿಬಿಟ್ರು. ರಶ್ಮಿ ಅಮ್ಮ, ಈಗೇನೋ ಅಮ್ಮನವರು ಕರುಣೆ ತೋರಿಸಿ ವಾಸಿ ಮಾಡಿದ್ದಾರೆ. ನೀವು ಮತ್ತೆ ಮತ್ತೆ ಹೀಗೆ ಮಾಡಿದ್ರೆ ಆ ಅಮ್ಮನವರು ಕೋಪ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ನಾನು ಕೂಡ ನಿಮ್ಮನ್ನು ಮಾತೇ ಆಡ್ಸಲ್ಲ, ಇನ್ಯಾವತ್ತೂ ಹಿಂಗೆ ಮಾಡಲ್ಲ ಅಂತ ನಂಗೆ ಮಾತು ಕೊಡಿ. ಮಾತು ಆಣೆ ಪ್ರಮಾಣ ಅಲ್ಲ ಯಾಕೆ ಕಂದ? ನನಗೆ ನಾನು ನೋವು ಕೊಟ್ಕೊಂಡ್ರೆ ನಿನಗೆ ಎಷ್ಟು ಸಂಕಟ ಆಗುತ್ತೆ ಅಂತ ನನಗೀಗ ಗೊತ್ತಾಯಿತು. ಇನ್ಮೇಲೆ ಹೀಗೆಲ್ಲ ಮಾಡ್ಕೊಳ್ಳಲ್ಲ. ನನ್ನ ಮುದ್ದು ಅಮ್ಮ. ಛೇ, ಎಂಥ ಕೆಲಸ ಮಾಡ್ಕೊಬಿಡ್ಲು ರಶ್ಮಿ. ಹಿರಣ್ಮಯಿಗೆ ಶಿಕ್ಷೆ ಕೊಟ್ಟೆ ಅಂತ ತನ್ನ ಕೈನೇ ತಾನು ಸುಟ್ಕೊಬಿಟ್ಲು. ಏನು ಸಾಹೇಬ್ರಿಗೆ ಇನ್ನೂ ನಿದ್ದೆ ಬಂದಿಲ್ವಾ? ನೀವು ಮಾಡಿರೋ ಕೆಲಸದಿಂದ ನಿದ್ದೆ ಅಲ್ಲ, ತಲೆಲ್ಲ ಕೆಟ್ಟೋಗಿದೆ. ತಪ್ಪಾಯ್ತು ಅಂತ ಹೇಳಿದ್ನಲ್ಲ, ಇನ್ನೂ ಯಾಕೆ ಕೋಪ ನಿಮಗೆ? ನಿನ್ನ ಕಡೆಯಿಂದ ಒಂದೇ ಅಲ್ಲ, ನನ್ನ ಕಡೆಯಿಂದ ಒಂದು ತಪ್ಪಾಗಿದೆ. ಹಿರಣ್ಮಯಿ ಮೇಲೆ ನಿಂಗೆ ಅಷ್ಟೊಂದು ಪ್ರೀತಿ ಇದೆ ಅಂತ ಗೊತ್ತಿಲ್ಲದೆ ನಾನು ಈ ಥರ ಮಾತಾಡ್ಬಿಟ್ಟೆ. ಅಲ್ಲ, ಯಾವ ಹೆಣ್ಗಾದ್ರೂ ತಂದಲ್ದೇ ಇರೋ ಮಗು ಮೇಲೆ ಇಷ್ಟೊಂದು ಪ್ರೀತಿ ವಾತ್ಸಲ್ಯ ಇರಕ್ಕೆ ಸಾಧ್ಯನಾ? ಈಗ ಹಿರಣ್ಮಯಿ ನಾನು ಹೆತ್ ಮಗು ಅಲ್ಲ ಅಂತ ಹೇಳಿ ಮತ್ತೊಂದು ಬಾಣ ಬಿಡ್ತಾ ಇದ್ದೀರಾ? ಇಲ್ಲ ಇಲ್ಲ ಇಲ್ಲ, ಅದನ್ನೆಲ್ಲ ಯಾವತ್ತೂ ಮನಸ್ಸಿಂದ ಕಿತ್ತಾಕಿದ್ದೀನಿ. ನೀವು ಅವಳಿಗೋಸ್ಕರ ಮತ್ತೆ ಮತ್ತೆ ತ್ಯಾಗನ ಮಾಡೋದು ನೋಡಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಪ್ರಾಯಶ್ಚಿತ್ತಕ್ಕೋಸ್ಕರ ಕೈನೇ ಸುಟ್ಕೊಳ್ಳೋದಾ? ನಾನೊಬ್ಬ ತಂದೆಯಾಗಿ ಅಕ್ಕರೆ ತೋರಿಸ್ಬೋದೇ ಹೊರತು ನಿಮ್ಮ ಥರ ಪ್ರೀತಿ ಕಾಳಜಿನಲ್ಲ. ಆ ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗಲ್ಲ. ಇವತ್ತಿಗೆ ನನ್ನ ಜೀವನ ಸಾರ್ಥಕ ಆಯಿತು ನಿಮ್ಮನ್ನು ಮದುವೆಯಾಗಿ. ನನಗೂ ಅಷ್ಟೆ. ಇವತ್ತು ನೀವೆಲ್ಲ ತೋರಿಸಿದ ಅಕ್ಕರೆ ನೋಡಿ ನಾನು ಬಾವುಕಳಾದೆ. ಆದರೂ ನೀವೆಲ್ಲ ಎಷ್ಟೇ ಹೇಳಿದ್ರು, ನಾನು ಎಷ್ಟೇ ಮರಿತೀನಿ ಅಂದರು, ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ನಾನು ಹಿರಣ್ಮಯಿ ಕಷ್ಟ ಕೊಟ್ಟೆ ಅನ್ನೋ ಕೊರಗು ನನಗಿದ್ದೇ ಇರುತ್ತೆ ಕಣ್ರಿ. ಬೇಡ ರಶ್ಮಿ, ಇನ್ನು ಮುಂದೆ ಕಿಂಚಿತ್ ಲವಲೇಶನು ಹೊರಗಿಟ್ಕೋಬೇಡ. ಇನ್ಮೇಲೆ ಹೀಗೆ ಮಾಡಲ್ಲ ಅಂತ ನನ್ನ ಮೇಲೆ ಪ್ರಮಾಣ ಮಾಡು. ಅಯ್ಯಯ್ಯೋ, ನೀವೇನು ಮಾಡ್ತಿದ್ದೀರಾ? ನಾನೇನು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ್ನಲ್ವಾ? ನೀವು ಹೀಗೆಲ್ಲ ಮಾಡೋದ್ರಿಂದ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತ ಅನಿಸಿ ನನ್ನ ಮನಸ್ಸಿಗೆ ಇನ್ನೂ ಕಷ್ಟ ಆಗುತ್ತೆ. ಸರಿ ಬಿಡಿ, ಈಗ ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಅಂದಾಗೆ ನಿಮ್ಮ ಕೈ ನೋವು ಹೇಗಿದೆ? ಅಯ್ಯೋ, ಎಲ್ಲಿ ನೋವು? ನಮ್ಮ ಮಗಳು ಅದೇನು ಜಾದು ಮಾಡಿದ್ಲು, ಅಮ್ಮನವ್ರ ಗಂಧ ಹಚ್ಚಿದ್ದೆ ತಡ ನಾನು ಸುಟ್ಕೊಂಡಿದ್ದ ಅನ್ನೋ ಗುರುತು ಕೂಡ ಇಲ್ಲದೆ ಇರೋ ಹಾಗೆ ಮಾಡಿದ್ದಾಳೆ. ಇಂಥ ಪವಾಡ ಅಲ್ಲ ನಮ್ಮ ಮಗಳು ಹಿರಣ್ಮಯಿಂದ ಮಾತ್ರ ಸಾಧ್ಯ. ಸದ್ಯ ನಿಮ್ಮ ಕೈಗೆ ಏನೂ ಆಗಿಲ್ವಲ್ಲ, ಅಷ್ಟು ಸಾಕು ನನಗೆ.